ರಾಮನ ಪ್ರತಿಷ್ಠೆ ಆದ ನಂತರ ಇಡೀ ದೇಶದಲ್ಲಿ ರಾಮರಾಜ್ಯದ ಪರಿಕಲ್ಪನೆಗಳು ಆರಂಭ ಆಗಿದೆ. ರಾಮನ ಪ್ರತಿಷ್ಠೆ ಆದ ನಂತರ ಸಿದ್ದರಾಮಯ್ಯನವರಲ್ಲೂ ಕೂಡ ಒಂದು ಬದಲಾವಣೆ ಆಗಿದೆ. ಸಿದ್ದರಾಮಯ್ಯ ಬದಲಾವಣೆ ಆಗಬೇಕಾದ್ರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗಬೇಕಾಯಿತು. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲರೂ ಇಡೀ ದೇಶದಲ್ಲಿ ಒಂದು ರಾಮಮಯವಾದಂಥ ವಾತಾವರಣ. ಇನ್ನು ರಾಮನನ್ನ ಬಿಟ್ಟು ಹಿಂದೂಗಳನ್ನ ಬಿಟ್ಟು ಯಾರೂ ಕೂಡ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟಕ್ಕೆ ಯಶಸ್ಸು ಸಿಕ್ಕ ನಂತರ ಮಂದಿರದ ಮುಖಾಂತರ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇರುವಂಥದ್ದು. ಮಂದಿರದ ಮುಖಾಂತರ ಭಾರತ ವಿಶ್ವಗುರು ಆಗಬೇಕು ಅಂತ ನಮ್ಮ ಕಲ್ಪನೆ ಇರೋದು. ಆ ಕಲ್ಪನೆಯ ಆಧಾರದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ರಾಮನ ಪ್ರತಿಷ್ಠೆ ಆದ ನಂತರ ಇಡೀ ದೇಶದಲ್ಲಿ ರಾಮರಾಜ್ಯದ ಪರಿಕಲ್ಪನೆಗಳು ಆರಂಭ ಆಗಿದೆ. ರಾಮನ ಪ್ರತಿಷ್ಠೆ ಆದ ನಂತರ ಸಿದ್ದರಾಮಯ್ಯನವರಲ್ಲೂ ಕೂಡ ಒಂದು ಬದಲಾವಣೆ ಆಗಿದೆ. ಸಿದ್ದರಾಮಯ್ಯ ಬದಲಾವಣೆ ಆಗಬೇಕಾದ್ರೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಗಬೇಕಾಯಿತು. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲರೂ ಇಡೀ ದೇಶದಲ್ಲಿ ಒಂದು ರಾಮಮಯವಾದಂಥ ವಾತಾವರಣ. ಇನ್ನು ರಾಮನನ್ನ ಬಿಟ್ಟು ಹಿಂದೂಗಳನ್ನ ಬಿಟ್ಟು ಯಾರೂ ಕೂಡ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟಕ್ಕೆ ಯಶಸ್ಸು ಸಿಕ್ಕ ನಂತರ ಮಂದಿರದ ಮುಖಾಂತರ ರಾಮರಾಜ್ಯ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇರುವಂಥದ್ದು. ಮಂದಿರದ ಮುಖಾಂತರ ಭಾರತ ವಿಶ್ವಗುರು ಆಗಬೇಕು ಅಂತ ನಮ್ಮ ಕಲ್ಪನೆ ಇರೋದು. ಆ ಕಲ್ಪನೆಯ ಆಧಾರದಲ್ಲಿ ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ.